ಗುರುಗಳೇ ಎಲ್ಲರಿಗೂ ನಮಸ್ಕಾರ. ಇದಕ್ಕೆ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಹೇಮಾ ಮತ್ತು ಕುಸುಮ ಗೆಳತಿಯರು ಅಂತ ಹೇಳ್ಬಿಟ್ಟು ಇವರ ಒಂದು ವಯಸ್ಸು ನೋಡೋದಾದರೆ 34 ಮತ್ತು 36 ವರ್ಷ ಇಬ್ಬರಿಗೂ ಆಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರದ್ದು ಊರನ್ನು ನೋಡೋದಾದರೆ ಬೆಳಗಾವಿ ಸಿಟಿಯವರು ನೋಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ಸಮಸ್ಯೆ ನೋಡೋದಾದರೆ ನಮಗೆ ಇಷ್ಟದಂತೆ ಸುಖವು ಅನುಭವಿಸಲು ಸಂಪೂರ್ಣವಾಗಿ ಸಿಗುತ್ತಿಲ್ಲ ನೋಡಿ ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಬೈಕೆ ನೋಡೋದಾದರೆ ಇಬ್ಬರು ಬೇರೆ ಬೇರೆ ಭಂಗಿಯಲ್ಲಿ ಮಾಡಿಸಿಕೊಳ್ಳಬೇಕು ಅನ್ನುವ ಒಂದು ಬೈಕೆ ಇದೆ ನಮ್ಮಲ್ಲಿ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಯಜಮಾನರು ಈ ರೀತಿ ಇದ್ದಾರೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಮ್ಮ ಇಬ್ಬರ ಯಜಮಾನರು ಮೊದಲು 1 ವರ್ಷ ಚೆನ್ನಾಗಿ ಸುಖವನ್ನು ಕೊಟ್ಟರು, ಸಾಕಾಗುವಷ್ಟು ಅಂತ ಹೇಳಿಕೊಂಡಿರೋದು. ಅವರ ತೀಟೆಗಳು ನಮ್ಮ ತೂತಿನಿಂದ ತೀರಿದ ಮೇಲೆ ಬೇಸರವಾಗಿದ್ದಾರೆ, ನೀವು ನಮಗೆ ಬೇಡ ಅಂತ ಸ್ಪಷ್ಟವಾಗಿ ಹೇಳಿಕೊಂಡಿರೋದು ಅಂತ ಹೇಳಿಕೊಂಡಿರೋದು. ಚೀಪಲು ತೂತ ಬಾಯಿಗೆ ಕೊಟ್ಟರೆ ಕಾಲಿನ ಹೆಬ್ಬರಳು ಒಳಗೆ ಹಾಕಿ ಚಿತ್ರಹಿಂಸೆ ಕೊಡುತ್ತಾರೆ ನೋಡಿ ಅಂತ ಯಜಮಾನರು ಇದ್ದಾರೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇತ್ತೀಚಿನ ದಿನಗಳಲ್ಲಿ ಯಜಮಾನರು ಈ ರೀತಿಯಾಗಿ ಇದ್ದಾರೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇಬ್ಬರು ವಾಸ ಮಾಡುತ್ತಿರೋ ಮನೆ ಇದಾಗಿದೆ ನೋಡಿ. 3 BHK ಮನೆಯಾಗಿದೆ, ಅಂದರೆ 3 ಮಾಸ್ಟರ್ ಬೆಡ್ರೂಮ್ ಇದ್ದಾವೆ, ಅಂದರೆ ಅಟ್ಯಾಚ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಕೂಡ ಅಲ್ಲೇ ಇದ್ದಾವೆ. ಇಲ್ಲೊಂದು ಕಿಚನ್ ಇದೆ, ಹಾಗೆ ಇದು ಸಪ್ರೇಟಾಗಿ ಅಟ್ಯಾಚ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಇರೋದು. ಇದು ಪ್ಯಾಸೇಜ್ ಆಗಿದೆ, ಇದು ಡೈನಿಂಗ್ ಹಾಲ್ ಇದೆ. ಈ ಮನೆ ತುಂಬಾ ಸುಂದರವಾಗಿದೆ. ಒಳಗೆ ನೀವು ನೋಡಿದರೆ ತಬ್ಬವಾಗಿ ಹೋಗ್ತೀರಾ ಅಂತ ಇಂಟೀರಿಯರ್ ಡಿಸೈನ್ ಮಾಡಿಸಿದ್ದಾರೆ ಇವರು ಮನೆಯಲ್ಲಿ. ಏಕೆಂದರೆ ಇವರು ಇಬ್ಬರು ಗಂಡನ ಬಿಟ್ಟು ಈ ಮನೆಯಲ್ಲಿ ಇತ್ತೀಚೆಗೆ ಸುಖಕ್ಕಾಗಿ ಹಂಬಲಿಸುತ್ತಾ ವಾಸವಾಗಿರುತ್ತಾರೆ ನೋಡಿ 1 ತಿಂಗಳಿನಿಂದ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರು ಈ ಮನೆಯಲ್ಲಿರುವ ಒಂದು ಸಂಪೂರ್ಣ ಮಾಹಿತಿ ಇದಾಗಿದೆ. ಜೊತೆಗೆ ಇಬ್ಬರ ಜೊತೆಗೆ ಇರುವವರ ನೋಡಿ ಹೀಗಿರಬೇಕು ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಮ್ಮ ಇಷ್ಟದ ಪ್ರಕಾರವಾಗಿ ಗಂಡಂದಿರ ಜೊತೆ ಸುಖವನ್ನು ಅನುಭವಿಸಲು ಆಗುತ್ತಿಲ್ಲ ಅನ್ನುವುದು ಒಂದು ದುಃಖವಿದೆ ನಮ್ಮಲ್ಲಿ ಅಂತ ಹೇಳಿಕೊಂಡಿರೋದು. ನಿಮ್ಮ ಬದನೆಕಾಯಿ ಮೊದಲು ಇಬ್ಬರ ತೊಡೆ ಸಂದಿಯಲ್ಲಿ ತಿಕ್ಕಿ ದೇಹದ ಬಿಸಿಯನ್ನು ಏರಿಸಿ ಅಂತ ಹೇಳಿಕೊಂಡಿರೋದು. ನಂತರ ನಿಧಾನವಾಗಿ ಬದನೆಕಾಯಿ ಒಳಗೆ ನುಗ್ಗಿಸಿ ಜೋರಾಗಿ ಹೊಡೆದರೆ ಸುಖವು ತಾನಾಗೇ ನಮ್ಮಿಬ್ಬರಿಗೂ ಸಿಗುತ್ತದೆ ನೋಡಿ ಅಂತ ಸ್ಪಷ್ಟಪಡಿಸಿರೋದು. ಇದಿಷ್ಟು ನಮ್ಮ ಇಬ್ಬರ ಜೊತೆಗೆ ಇರುವವರ ನೋಡಿ ಹೀಗೇ ಇರಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಾದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ. ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕಿನಂತ ಕರೆ ಮಾಡಿ ನಿಮ್ಮ ಒಂದು ಮನದಾದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕಾನನ್ನು ಒತ್ತಿ.